ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೆ ಅನ್ಯಾಯ ಆಗೋಯ್ತು, ದೇವೇಗೌಡರೇ ಸಾಟಿ ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯದ ವಿರೋಧಿಗಳು, ಏನೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ, ಎಲ್ಲೋ ಒಂದ್ ಕಡೆ ಅಲ್ಲಿನ ನಾಯಕರುಗಳು ಯಾವ ರೀತಿನೇ ಟೀಕೆಗಳು ಮಾಡ್ತಿದ್ದಾರೆ. ಎಲ್ಲೋ ದೇವೇಗೌಡರಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಬಿಜೆಪಿ ಮೋಸ ಮಾಡ್ಬಿಟ್ಟಿದೆ, ಹಾಗೆ ಹೀಗೆ ಅಂತ ಪುಂಗಿ ಬಾರಿಸ್ತಿದ್ದಾರೆ. ಎಲ್ಲ ಒಂದ್ ಕಡೆ ಇವ್ರು ಯಾವ ರೀತಿ ಅಧಿಕಾರವನ್ನು ನಡೆಸ್ಕೊಂಡ್ರು, ಕುಮಾರಣ್ಣನವ್ರಿಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ JDS ಪಕ್ಷವನ್ನು ನಡೆಸ್ಕೊಂಡ್ರು, ಯಾವ ರೀತಿ MLಗಳನ್ನ ರೆಸಾರ್ಟ್ಗೆ ಬಾಂಬೆ ಕಳಿಸಿದ್ರು, ಎಲ್ಲವೂ ಜನ ಮರ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ JDSಗೆ ಯಾವ ರೀತಿ ದ್ರೋಹ ಮಾಡಿದ್ರು ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಆಗಲಿ, ಕಾಂಗ್ರೆಸ್ ನಾಯಕರುಗಳಾಗಲಿ, ರಾಜ್ಯದ ನಾಯಕರುಗಳು, ಮಹಾನ್ ನಾಯಕರುಗಳು, ಎಲ್ಲವೂ ಇತಿಹಾಸ ಆಗಿದೆ. ಆದರೆ ದೇವೇಗೌಡರಿಗೆ ಏನು ರಾಜ್ಯಸಭಾ ಸ್ಥಾನಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿ ಮೋಸ ಮಾಡ್ಬಿಟ್ಟಿದೆ ಅಂದ್ರೆ ಹೇಳ್ತಿರೋದು. ಎಲ್ಲೋ ಒಂದ್ ಕಡೆ ಏನು ನಮ್ಮ JDS ಪಕ್ಷಕ್ಕೆ ಏನು ಆತಂಕ ಇಲ್ಲ. ಈ ದೇವೇಗೌಡರ ಒಂದು ಅನುಭವ ಏನಿದೆ ಅದನ್ನು ನಮ್ಮ ಪಕ್ಷ ಬಳಸ್ಕೊಳ್ಳುತ್ತೆ, ಯುವಕರುಗಳು ಉಪಯೋಗಿಸ್ಕೋತಾರೆ. ಮತ್ತೆ ನಾಡಿನ JDS ಪಕ್ಷ ಒಂದು ಕಟ್ಟಕ್ಕೆ ಒಂದು ಸಿಪಾಯಿಗಳು ಗಟ್ಟಿಯಾಗಿ ನಿಂತಿದ್ದಾರೆ. ಎಲ್ಲೋ ಒಂದ್ ಕಡೆ ದೇವೇಗೌಡರ ಬಗ್ಗೆ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಯಾವ ರೀತಿ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ, ಇವತ್ತು ಏನು ಸಹಾನುಭೂತಿ ತೋರಿಸ್ತಿದ್ದಾರೆ ದೇವೇಗೌಡರ ಬಗ್ಗೆ. ಎಲ್ಲೋ ಒಂದ್ ಕಡೆ ಇವರು ಸಹಾನುಭೂತಿ ಬೇಕಾಗಿಲ್ಲ. ದೇವೇಗೌಡರಿಗೆ ಇಳಿ ವಯಸ್ಸಲ್ಲಿ 94 ವರ್ಷ ಆದ್ರೂ ಸಹ, ಇವತ್ತು ಮಾಜಿ ಪ್ರಧಾನಮಂತ್ರಿ ಆದ್ರೂ ಸಹ, ಇವತ್ತು ಹೋರಾಟದ ಕಿಚ್ಚನ್ನು ಬೆಳೆಸ್ಕೊಂಡು ಮಾವು ಬೆಳೆಗಾರರಾಗ್ಲಿ, ಭತ್ತ ಬೆಳೆಗಾರರಾಗ್ಲಿ, ಯಾವುದೇ ಒಂದು ಬೆಳೆಗಳಿಗೆ ನಾಶ ಆಯಿತು ಅಂದರೆ ಧ್ವನಿ ಎತ್ತುವಂಥದ್ದು ಒಂದು ಕಾವೇರಿ ವಿಚಾರ ಆಗಲಿ, ಮೇಕೆದಾಟು ವಿಚಾರ ಆಗಲಿ, ರಾಜ್ಯದ ನೀರಾವರಿ ಆಗಲಿ, ಉದ್ಯೋಗ ಸಮಸ್ಯೆಗಳಾಗಲಿ, ನಿರುದ್ಯೋಗ ಸಮಸ್ಯೆಗಳಾಗಲಿ ಧ್ವನಿ ಎತ್ತುವುದಂತ ಏಕೈಕ ಮಾಜಿ ಪ್ರಧಾನಮಂತ್ರಿ ಅಂತ ರಾಜ್ಯಸಭೆಯಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು. ಅವ್ರ ಬಗ್ಗೆ ನೀವು ಎಲ್ಲೋ ಒಂದ್ ಕಡೆ ಇವತ್ತು ಸಹಾನುಭೂತಿ ತೋರಿಸಿ, ಅನುಕಂಪ ತೋರಿಸಿ ರಾಜಕೀಯ ಮಾಡಿಕೊಟ್ಟಿದ್ದೀರಾ. ಮಹಾನ್ ನಾಯಕರುಗಳೇ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಯಾರು ಓಲೈಕೆ ಮಾಡಿದ್ರು, ಯಾರು ಹೈಕಮಾಂಡ್ ಅವರು ಎಲ್ಲೂ ಸಹ ಹೇಳಿಲ್ಲ ನಾನು ಮನಸ್ಸಪೂರ್ತಿ ರಾಜೀನಾಮೆ ಕೊಡ್ತಿದ್ದೀನಿ, ನನಗೆ ಸಾಕಾಗಿದೆ ಮುಖ್ಯಮಂತ್ರಿ ಸ್ಥಾನ ಅಂತ ಎಲ್ಲೂ ಅವರು ತಮ್ಮ ಹೇಳಿಕೆಯನ್ನು ಮನಸ್ಫೂರ್ತಿಯಾಗಿ ಎಲ್ಲೂ ಹೇಳಿಲ್ಲ. ಎಲ್ಲೋ ಒಂದ್ ಕಡೆ ಅವರ ಒಂದು ಹೈಕಮಾಂಡ್ನ ಒತ್ತಡದಿಂದನೋ, ಎಲ್ಲೋ ಒಂದ್ ಕಡೆ ನಾಯಕರುಗಳ ಒತ್ತಡಗಳಿಂದನೋ ಮುಖ್ಯಮಂತ್ರಿ ಸ್ಥಾನ ಅನುಭವಿಸ್ಬೇಕಂತ ಶಿವಕುಮಾರ್ ಒಂದು ನಡವಳಿಕೆನೋ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ತಲೆಬಾಗಿ ರಾಜೀನಾಮೆ ಕೊಟ್ಟರು. ಇವತ್ತು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನಡ್ಸ್ಕೊತಿದೆ, ಇವತ್ತು ಪಕ್ಷ ಯಾವ ರೀತಿ ಅಶಿಸ್ತಿನಿಂದಿದೆ, ಯಾವ ರೀತಿ ಗೌರವ ಕೊಡ್ತಿದೆ, ನೀವು ಅದನ್ನ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡ್ಕೊಡಿ. ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಪಕ್ಷದಲ್ಲಿ ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ ಅದನ್ನ ಮನವರಿಕೆ ಮಾಡ್ಕೊಳ್ಳಿ. ದೇವೇಗೌಡ ಅಪ್ಪಾಜಿ ಬಗ್ಗೆ ಮಾಡುವಂತ ನೈತಿಕತೆ ಕಾಂಗ್ರೆಸ್ನ ಯಾವ ನಾಯಕರುಗಳಿಗೂ ಇಲ್ಲ. ನೀವು ಈ ತರ ಸ್ಟೇಟ್ಮೆಂಟ್ಗಳು ಕೊಡೋದಾಗ್ಲಿ, ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಿಮ್ಮ ವಿಡಿಯೋಗಳನ್ನ ಕೊಡೋದಾಗ್ಲಿ, ನಿಮ್ಮ ಸ್ಟೇಟ್ಮೆಂಟ್ ಮಾಧ್ಯಮದಲ್ಲಿ ಕೊಡೋದಾಗ್ಲಿ, ಮತ್ತೆ ಏನು ಟೈಪ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ನಮ್ಗೆ ಯಾವುದು ಬೇಕಾಗಿಲ್ಲ. ನಾವು JDS ಪಕ್ಷ ಶಿಸ್ತಿನ ಒಂದು ಪಕ್ಷ. ದೇವೇಗೌಡರಿಗೆ ಇವತ್ತು ಇಳಿ ವಯಸ್ಸಲ್ಲೂ ಏನು ಬೇಕಾಗಿಲ್ಲ, ರಾಜಕೀಯ ಬೇಕಾಗಿಲ್ಲ. ಅವ್ರ ಅನುಭವಗಳು JDS ಪಕ್ಷಕ್ಕೆ ಬೇಕು, ನಿಖಿಲ್ ಅಣ್ಣನಿಗೆ ಬೇಕು, ನಮ್ಮ ಕುಮಾರಣ್ಣನವ್ರಿಗೆ ಬೇಕು ಅವ್ರ ಆಶೀರ್ವಾದ, ಮತ್ತೆ JDS ಪಕ್ಷಕ್ಕೆ ಬೇಕು. ಎಲ್ಲೋ ಒಂದ್ ಕಡೆ ಅವರ ಸಿದ್ಧಾಂತಗಳನ್ನ ನಾವು ಬೆಳೆಸ್ಕೊಂಡು ಇವತ್ತು ಪಕ್ಷವನ್ನ ಮುನ್ನಡೆಸ್ತೀವಿ. ಎಲ್ಲೋ ಒಂದ್ ಕಡೆ ಇವತ್ತು ನೀವು ಮಾಡ್ತಿರುವಂತ ರಾಜಕೀಯ ಕಾಂಗ್ರೆಸ್ ಪಕ್ಷದವರು, ನಿಮ್ಮ ಒಂದು ಪಕ್ಷ ಸಿದ್ದರಾಮಯ್ಯನವರಿಗೆ ಮೊದಲು ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ದೇವೇಗೌಡ ಅಪ್ಪಾಜಿ ಬಗ್ಗೆ ಮಾತುಗಳನ್ನ ಆಡಿ ಮತ್ತೆ ಅನುಕಂಪನ ತೋರಿಸಿ. ಎಲ್ಲ ನಿಮ್ಗೆ ಆತರ ಅನುಕಂಪ ತೋರಿಸ್ಬೇಕು ಅಂತ ಇದ್ರೆ ನಿಮ್ಮ ಪಕ್ಷದ ಏನು MLAಗಳಿದ್ದಾರೆ, ನಿಮ್ಮ ಒಂದು ಪಕ್ಷದ MP ಗಳಿದ್ದಾರೆ, ಅವರೇ ಓಟ್ಗಳನ್ನ ಹಾಕ್ಲಿ, ನಮ್ಮ ಒಂದು ರಾಜ್ಯಸಭೆಗೆ ಕಳಿಸ್ಲಿ. ಆ ತರ ಸಹಾನುಭೂತಿ ಇದ್ರೆ ಮತ್ತೆ ಹಾಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರು ಸಹ ನಮ್ಮ ಒಂದು ರಾಜ್ಯದಿಂದ ದೇವೇಗೌಡರಿಗೆ ರಾಜ್ಯಸಭೆಗೆ ಕಳಿಸ್ತೀವಿ ಅಂತಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ದೇವೇಗೌಡರ ಅಭಿಮಾನ, ದೇವೇಗೌಡರಿಗೆ ಇರುವಂತ ಶಕ್ತಿ ಅದು. ದೇವೇಗೌಡರ ಶಕ್ತಿನ ಯಾರು ಮುಟ್ಟಕ್ಕಾಗಲ್ಲ. ಇಡೀ ವಯಸ್ಸಿನಲ್ಲೂ ಅವರು ಹೋರಾಟ ಮಾಡ್ತಿದ್ದೀನಿ ಅನ್ನೋ ಒಂದು ಕಿಚ್ಚಿದೆಯಲ್ಲ, ಅದು ಕಿಚ್ಚನ್ನ ನೀವು ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷ ಅದು ಬೆಳೆಸ್ಕೊಳ್ಳಿ. ಅವ್ರಿಗೆ ಆಗಿರುವಂತ ಏಜ್ಗಳನ್ನ ಈ ನಿಮ್ಮ ಒಂದು ಪಕ್ಷದಲ್ಲಿ ಯಾರೇ ಆದ್ರೂ ನಿವೃತ್ತಿ ಪಡ್ಬಿಡ್ತಾರೆ. ಆದ್ರೆ ದೇವೇಗೌಡರ ಮನಸ್ಥಿತಿ ಹಂಗಿಲ್ಲ. ಹೋರಾಟದ ಕಿಚ್ಚು ಇವತ್ತು ಯಾರಿಲ್ಲ. ನಾನು ಕೊನೆ ಉಸಿರೋರ್ಗು ನನ್ನ ಕೊನೆ ಕ್ಷಣದವರೆಗೂ ನಾನು ಹೋರಾಟಕ್ಕೆ ಸಿದ್ಧನಾಗಿರ್ತೀನಿ, ನನ್ನ ಹೋರಾಟ ನನ್ನ ಒಂದು ರಾಜ್ಯಕ್ಕೆ, ದೇಶಕ್ಕೆ ಅಂತ ಮುಡುಪಾಗಿಟ್ಟಿದ್ದಾರೆ ಅಂತ ದೇವೇಗೌಡರ ಬಗ್ಗೆ ನೀವು ಟೀಕೆ ಮಾಡೋದು ಮತ್ತು ಸಹಾನುಭೂತಿ ತೋರಿಸೋದು ನಮಗೆ ಬೇಕಾಗಿಲ್ಲ. JDSಗೆ ಯಾವ ರೀತಿ ದ್ರೋಹ ಮಾಡಿದಾರೋ, ನಂಬಿಕೆ ದ್ರೋಹ ಮಾಡಿದ್ರೆ ರಾಜ್ಯದ ಜನತೆಗೆ ಬಿಟ್ಟಿದ್ದೀವಿ. ಎಲ್ಲೋ ಒಂದ್ ಕಡೆ ನಾನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇಡೀ ಒಂದು ಕಾಂಗ್ರೆಸ್ ಪಕ್ಷ ಆಗಲಿ ನನ್ನ ವಿರೋಧಿಗಳಿಗೆ ಹೇಳ್ತೀನಿ, ದೇವೇಗೌಡರ ಬಗ್ಗೆ ಸಹಾನುಭೂತಿ ತೋರಿಸೋದು, ಅನುಕಂಪ ತೋರಿಸೋದು ನಮಗೆ ಬೇಕಾಗಿಲ್ಲ. ಹೋರಾಟದ ಶಕ್ತಿ ನಮ್ಮ ದೇವೇಗೌಡ ಅಪ್ಪಾಜಿಗೆ ಇನ್ನೂ ಇದೆ, ಹೋರಾಟ ಮಾಡ್ತಾರೆ. ಅದು ರಾಜ್ಯಸಭಾ ಸ್ಥಾನನೇ ಬೇಕಾಗಿಲ್ಲ. ಅವರ ಒಂದು ಹೋರಾಟ
ರಾಜ್ಯದ ಒಂದು ಸಾರ್ವಜನಿಕ ಬದುಕಲ್ಲೇ ಇದ್ಕೊಂಡು ಸಾರ್ವಜನಿಕರ ಮಧ್ಯೆನೇ ಇದ್ಕೊಂಡು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರುಗಳನ್ನ ಬೆಳೆಸೋದಾಗ್ಲಿ, ಇಡೀ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಈ ರೀತನದಲ್ಲಿ ಅವ್ರು ಮಾರ್ಗದರ್ಶನ ಕೊಟ್ಕೊಂಡು ಹೋಗ್ತಾರೆ. ಈ ವಿಡಿಯೋ ಮುಖಾಂತರ ದೇವೇಗೌಡರೇ ಸಾಟಿ ಅನ್ನುತ್ತಾ ನನ್ನ ವಿಡಿಯೋನ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.